ಆ ಕಪ್ಪು ಕೋಟ್ ಹಾಕಿದಾಗ ಹೇಗೆ ಅನಿಸುತ್ತೆ ಸರ್? ಸಾಮಾನ್ಯವಾಗಿ ಒಂದೊಂದು ಕನಸಿರುತ್ತೆ, ನಾನು ಪೊಲೀಸ್ ಆಗಬೇಕು, ಲಾಯರ್ ಆಗಬೇಕು, ಇನ್ನೇನೋ ಆಗಬೇಕು ಅಂತ. ಬಟ್ ನಾವು ಬೇರೆ ಥರನೇ ಬಂದಿರ್ತೀವಿ, ಒಂದೊಂದು ಬೇರೆ ಬೇರೆ ಪೊಸಿಷನಿಗೆ ಬಂದಿರ್ತೀವಿ. ಬಟ್ ಒಬ್ಬ ಕಲಾವಿದನಿಗೆ ಮಾತ್ರ ಒಂದು ಪೊಲೀಸ್ ಆಗಬೇಕು ಅಂದರೆ ಆ ಕ್ಯಾರೆಕ್ಟ್ರು ಮಾಡ್ಬೋದು, ಲಾಯರ್ ಆಗಬೇಕಂದ್ರೆ ಆ ಕ್ಯಾರೆಕ್ಟ್ರು ಮಾಡ್ಬೋದು, ಲವರ್ ಬಾಯ್ ಆಗಬೇಕಂದ್ರೆ ಆ ಕ್ಯಾರೆಕ್ಟ್ರುಗಳನ್ನ ಮಾಡಬಹುದು. ಸೊ ನಿಮಗೆ ಆ ಒಂದು ಅಲ್ಲಿ ಆ ಕೋಟ್ ಧರಿಸಿ ನಿಂತಾಗ ಹೇಗೆ ಅನ್ನಿಸ್ತು ಸರ್? ಅದು ಆ್ಯಕ್ಚುಲಿ ನನಗೆ ತುಂಬ ಒಂದು ಡಿವೈನ್ ಫೀಲ್ ಇತ್ತು ನನಗೆ. ಟು ಬಿ ಫ್ರ್ಯಾಂಕ್, ಒಂದು ದೈವಿಕ ಭಾವನೆ ಅಂತ ಹೇಳ್ತೀವಲ್ಲ, ಆ ಥರ ಅದು ಹಾಕಿದಾಗ, ಅಂದರೆ ನನ್ನ ಇಡೀ ಸಿನಿಮಾ ಸ್ಕ್ರಿಪ್ಟ್ ಮಾಡಿದಾಗಿಂದ ಹಿಡಿದು ಪ್ರತಿಯೊಂದು ಸೀನ್, ಪ್ರತಿಯೊಂದು ಫ್ರೇಮ್, ನನ್ನ ಮಗಳು 1 ಸೆಕೆಂಡು ನನ್ನ ಕಣ್ಣಿಂದ ಆಚೆ ಹೋಗಿಲ್ಲ. ನನ್ನ ಮನಸ್ಸಲ್ಲಿ ಒಂದು ಫ್ರೇಮ್, ಅವಳದು ನೆನಪು, ಅವಳ ಫೋಟೋ ಅಂದರೆ ಹಾಗೆ ತಲೆನಲ್ಲೇ ಅಷ್ಟು ಕನೆಕ್ಟ್ ಆಗಿದ್ದೆ ನಾನು. ಬಿಕಾಸ್ ಆ ಒಂದು ವಿಷಯಕ್ಕೆ ಹೋರಾಟ ಮಾಡ್ತಾ ಇದ್ದೀನಲ್ಲ, ಆ ಕೋರ್ಟ್ ಹಾಕ್ಕೊಂಡು ಓಕೆ ನ್ಯಾಯ ಕೊಡಿಸ್ತಾ ಇದ್ದೀನಿ ಅಂದರೆ ನನಗೆ ಪ್ರತಿ ಕ್ಷಣ ಇದ್ದಿದ್ದು ಇದರಿಂದ ಏನು ರೆವಲ್ಯೂಷನ್ ಕ್ರಿಯೇಟ್ ಆಗುತ್ತೆ. ಸಿನಿಮಾ ನೋಡಿದವ್ರಿಗೆ ಅದು ಮೈ ಜುಮ್ ಅನಿಸ್ಬೇಕು. ನಾನು ಮಾತಾಡೋಂಥ ವಿಚಾರಗಳು, ನಾವು ಇಡ್ತಿರ್ತಕ್ಕಂಥ ವಿಷಯಗಳು, ಇಡ್ತಿರ್ತಕ್ಕಂಥ ಪ್ರಶ್ನೆಗಳು, ನ್ಯಾಯಾಂಗ ವ್ಯವಸ್ಥೆಗೆ ಆಗಲಿ, ಸಮಾಜಕ್ಕಾಗಲಿ,